ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರುವಂತಹ ಈ ವಿಡಿಯೋ ಕೇವಲ ಒಂದು ವಿಡಿಯೋ ಅಲ್ಲ, ನನ್ನ ಜೀವನದ ತುಂಬ ಅಮೂಲ್ಯವಾದಂತಹ ನೆನಪು. ಈ ಕ್ಷಣನ ನೆನಪಿಸ್ಕೊಂಡಾಗ ಇವತ್ತಿಗೂ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಆಗ ನಾನು 3ನೇ ತಿಂಗಳ ಗರ್ಭಿಣಿ. ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ, ನನ್ನ ಅಕ್ಕ ಭಾವನ ಕಂಪನಿ ಗುಲ್ಬರ್ಗದಲ್ಲಿ ನಾಟಕ ಇತ್ತು. ಇಲ್ಲಿ ನಾನು ಪಾತ್ರ ಮಾಡೋದಕ್ಕೆ ಹೋದಂತಹ ಸಮಯ ಅದು. ನನ್ನೊಳಗೆ ಒಂದು ಹೊಸ ಜೀವ ಬೆಳೀತಾ ಇತ್ತು. ತಾಯಿಯಾಗೋ ಸಂತೋಷ, ಹೊಸ ಜವಾಬ್ದಾರಿಗಳ ಚಿಂತನೆ, ಭವಿಷ್ಯದ ಕನಸುಗಳು ಇವೆಲ್ಲ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಓಡಾಡ್ತಿದ್ದಂತಹ ದಿನ ಅದು. ಇಂಥ ಸಮಯದಲ್ಲಿ ನನ್ನ ರಂಗಭೂಮಿ ಕುಟುಂಬ, ನನ್ನ ಅಕ್ಕ ಭಾವ, ನನ್ನ ಅಪ್ಪ ಅಮ್ಮ, ಹಾಗೆ ಅಲ್ಲಿದ್ದಂತಹ ಪ್ರತಿಯೊಬ್ಬ ಕಲಾವಿದರು, ಕೆಲಸದ ಹುಡುಗರು, ಇವರೆಲ್ಲ ನನಗೆ ಕೊಟ್ಟಂತಹ ಪ್ರೀತಿನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳೋ ಒಂದು ಮಾತಿದೆ, ರಂಗಭೂಮಿ ನನಗೆ ಕೇವಲ ಅಭಿನಯ ಕಲಿಸಲಿಲ್ಲ, ಜನರನ್ನು ಪ್ರೀತಿಸೋದನ್ನು ಕಲಿಸಿದೆ, ಸಂಬಂಧವನ್ನು ಕಟ್ಟಿಕೊಳ್ಳೋದನ್ನು ಕಲಿಸಿದೆ, ಗೌರವಿಸೋದನ್ನು ಕಲಿಸಿದೆ. ಕುಟುಂಬ ಎನ್ನುವುದು ರಕ್ತ ಸಂಬಂಧದಿಂದ ಮಾತ್ರ ಅಲ್ಲ, ಪ್ರೀತಿಯಿಂದನೂ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕಲಿಸಿದೆ. ಅದೇ ಪ್ರೀತಿನ ನಾನು ಆವತ್ತಿನ ಆ ದಿನ ಅನುಭವಿಸಿದೆ. ಯಾವುದೇ ದೊಡ್ಡ ಯೋಜನೆ ಇಲ್ಲ, ಯಾವುದೇ ಅದ್ಧೂರಿ ಸಿದ್ಧತೆಗಳಿಲ್ಲ, ಆದರೆ ಪ್ರತಿಯೊಂದು ಕ್ಷಣದಲ್ಲೂ ತುಂಬಿದ್ದದ್ದು ಒಂದೇ ಒಂದು ವಿಷಯ, ಅದು ನಿಷ್ಕಲ್ಮಶವಾದ ಪ್ರೀತಿ. ನನ್ನ ಅಕ್ಕ ಭಾವ, ಅಪ್ಪಾಜಿ ಅಮ್ಮ, ಅಲ್ಲಿರುವಂತಹ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಹಿರಿಯ ಕಲಾವಿದರು, ನನ್ನ ಜೊತೆ ವೇದಿಕೆನ ಹಂಚಿಕೊಂಡಂತಹ ಪ್ರತಿಯೊಬ್ಬರೂ ಸೇರಿ ನನಗಾಗಿ ಒಂದು ಪುಟ್ಟ ಸೀಮಂತನ ಮಾಡಿದರು. ಆ ದಿನ ನಾನು ಅತಿಥಿ ಆಗಿರಲಿಲ್ಲ, ಅವ್ರ ಮನೆ ಮಗಳಾಗಿದ್ದೆ, ಅವರ ತಂಗಿಯಾಗಿದ್ದೆ, ಅವರ ಕುಟುಂಬದ ಸದಸ್ಯೆಯಾಗಿದ್ದೆ. ಅವರು ನನ್ನ ಹಣೆಗೆ ಕುಂಕುಮ ಇಟ್ಟಾಗ, ನನಗೆ ಆಶೀರ್ವಾದ ಮಾಡಿದಾಗ, ನನ್ನ ಉಡಿ ತುಂಬಿದಾಗ ನನ್ನ ಮನಸ್ಸು ಹೇಳಿದ ಒಂದೇ ಒಂದು ಮಾತು, ನಾನು ನಿಜವಾಗಿಯೂ ತುಂಬ ಅದೃಷ್ಟವಂತೆ. ನಾವು ಕಲಾವಿದರು ವೇದಿಕೆಯಲ್ಲಿ ಅನೇಕ ಪಾತ್ರವನ್ನು ಮಾಡಿರ್ತೀವಿ. ಅಕ್ಕ ತಂಗಿ ಪಾತ್ರ ಮಾಡಿರ್ತೀವಿ, ಅಣ್ಣ ತಂಗಿ ಪಾತ್ರ, ಗಂಡ ಹೆಂಡತಿ ಪಾತ್ರ, ತಾಯಿ ಮಗಳ ಪಾತ್ರ, ಅಥವಾ ಅಪ್ಪ ಮಗಳ ಪಾತ್ರ, ಇನ್ನೊಂದು ದಿನ ಸ್ನೇಹಿತರ ಪಾತ್ರ. ಆದರೆ ಕೆಲವೊಮ್ಮೆ ಆ ಪಾತ್ರಗಳಿಗಿಂತಲೂ ದೊಡ್ಡದಾದಂತಹ ನಿಜವಾದ ಸಂಬಂಧ ಹುಟ್ಟುತ್ತೆ. ಆ ಸಂಬಂಧಗಳೇ ಜೀವನ ಪೂರ್ತಿ ನಮ್ಮ ಜೊತೆಯಲ್ಲಿರುತ್ತವೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂತಹ ಪ್ರತಿಯೊಂದು ನಗು, ಪ್ರತಿಯೊಂದು ಆಶೀರ್ವಾದ, ಪ್ರತಿಯೊಂದು ಸ್ಪರ್ಶ ನನ್ನ ಜೀವನದಲ್ಲಿ ಅಚ್ಚಳಿಯದಂತಹ ನೆನಪು. ಆ ದಿನ ಯಾರೂ ನನ್ನನ್ನು ಒಬ್ಬ ಕಲಾವಿದೆಯಾಗಿ ನೋಡಲಿಲ್ಲ, ಒಬ್ಬ ತಾಯಿಯಾಗಲಿರುವ ಹೆಣ್ಣಾಗಿ ನೋಡಿದ್ರು. ಅದೇ ನನಗೆ ತುಂಬ 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 ಖುಷಿ ಕೊಡುವಂತಹ ವಿಚಾರ, ಗೌರವದ ವಿಚಾರ. ಆ ಕ್ಷಣದಲ್ಲಿ ನಾನು ಒಂದು ವಿಷಯನ ಅರ್ಥ ಮಾಡಿಕೊಂಡೆ, ಜೀವನದಲ್ಲಿ ದೊಡ್ಡ ಉಡುಗೊರೆಗಳು ಯಾವಾಗಲೂ ದುಬಾರಿ ಆಗಿರೋದಿಲ್ಲ ರೀ. ಕೆಲವೊಮ್ಮೆ ಯಾರಾದರೂ ನಮ್ಮನ್ನು ಮನಸ್ಸಾರೆ ನೆನಪಿಸ್ಕೊಂಡಾಗ, ನಮಗಾಗಿ ಸಮಯ ಕೊಟ್ಟಾಗ, ಒಂದು ಆಶೀರ್ವಾದವನ್ನು ಕೊಟ್ಟು ಅವ್ರು ಮಾತಾಡುವಂತಹ ರೀತಿ, ನಮ್ಮೇಲೆ ತೋರಿಸುವಂತಹ ಪ್ರೀತಿ, ಅದೇ ಜೀವನದ ಅತ್ಯಂತ ಅಮೂಲ್ಯವಾದಂತಹ ಉಡುಗೊರೆ. ಇವತ್ತು ನನ್ನ ಮಗ ವಿಯಾಂಶನ ನೋಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದೇ ಒಂದು ವಿಚಾರ ತಲೆಯಲ್ಲಿ ಓಡುತ್ತೆ, ಆವತ್ತಿನ ದಿನ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲಿದ್ದು ಇವತ್ತು ಇವನು ಇಷ್ಟು ಖುಷಿಯಾಗಿದ್ದಾನಲ್ಲ, ಮುಂದೇನೂ ಹೀಗೆ ಇರ್ತಾನೆ ಅನ್ನೋ ಭರವಸೆ ಹುಟ್ಟುತ್ತೆ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆಯಲ್ಲಿತ್ತು, ಇವತ್ತೂ ಇದೆ, ಮುಂದೇನೂ ಇರುತ್ತೆ. ನನ್ನ ಜೀವನದಲ್ಲಿ ರಂಗಭೂಮಿ ಒಂದು ವೇದಿಕೆ ಮಾತ್ರ ಅಲ್ಲ, ಅದು ನನ್ನ 2ನೇ ಮನೆ. ಅಲ್ಲಿರುವಂತಹ ಪ್ರತಿಯೊಬ್ಬರೂ ನನ್ನ 2ನೇ ಕುಟುಂಬ. ನನ್ನ ಸಂತೋಷದಲ್ಲಿ ಸಂತೋಷಪಟ್ಟಂತಹ, ನನ್ನ ಜೀವನದ ಈ ವಿಶೇಷ ಕ್ಷಣವನ್ನು ನಿಮ್ಮ ಮನೆಯ ಹಬ್ಬ ಅಂತ ಆಚರಣೆ ಮಾಡಿದ್ದೀರ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಅಕ್ಕ ಭಾವ, ಅಪ್ಪಾಜಿ ಅಮ್ಮ, ಹಾಗೆ ನನ್ನ ಹಸ್ಬೆಂಡ್, ನಿಮಗೂ ಕೂಡ ಪ್ರೀತಿಯ ನಮನ. ನಿಮ್ಮ ಪ್ರೀತಿ ನನ್ನ ಜೀವನದ ದೊಡ್ಡ ಸಂಪತ್ತು. ಈ ನೆನಪು ನನ್ನ ಉಸಿರಿರೋವರೆಗೂ ನನ್ನ ಹೃದಯದಲ್ಲಿ ಜೀವಂತವಾಗಿರುತ್ತೆ. ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ.
ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಗಾಡ್.